ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಶಶಿ PCS ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಮ್ಮ ಸಂಕಲ್ಪ ಖಚಿತ ಭಾರತದ ಒಂದು ಅತ್ಯದ್ಭುತ ಕಾರ್ಯಕ್ರಮವನ್ನು ಸಿದ್ದೇಶ್ವರದುರ್ಗ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಂತಹ ಒಂದು ಸುಸಂದರ್ಭಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ವೀಕ್ಷಕರೇ, ಇದುವರೆಗೂ ಪ್ರಥಮ ಬಾರಿಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಿರೋರು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ, ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ, ನಮ್ಮ ಸಂಕಲ್ಪ ವಿಕಸಿತ ಭಾರತದ ಒಂದು ಒಕ್ಕೂಟ ಅಂತ ಹೇಳ್ಬಿಟ್ಟು ನಮ್ಮ ಒಕ್ಕೂಟದ ಹೆಸರು ಶ್ರೀ ಶಾರದಾ ಗ್ರಾಮ ಪಂಚಾಯತಿ ಮಟ್ಟದ ಮಹಿಳಾ ಒಕ್ಕೂಟ ಸಿದ್ದೇಶ್ವರದುರ್ಗ. ನಮ್ದು ಪಿ ಮಹಾದೇವಪುರ ಶ್ರೀ ಪ್ರಕೃತಿ ಸಂಜೀವಿನಿ GPLS ಪಿ ಮಹಾದೇವಪುರ ಗ್ರಾಮ ಪಂಚಾಯತಿ MPK ಅಂತ. ನಮ್ದ್ರಲ್ಲಿ ಏನೇನಿರುತ್ತೆ, ಸ್ವಸಹಾಯ ಸಂಘದ ಮಹಿಳೆಯರಿಗೆ ಏನೇನು ಸೌಲಭ್ಯ ಬೇಕು ಎಲ್ಲಾನು ಸಹ ಸಿಗುತ್ತೆ. ಅದರಂತೆ ಏನಪ್ಪಾ ಅಂತಂದ್ರೆ ಅವರ ಜೀವನೋಪಾಯ ಚಟುವಟಿಕೆಗೆ ಸಂಘದಿಂದ ಸಾಲಷ್ಟೇ ದುರ್ಬಲ ವರ್ಗದವರಿಗೆ, ನಿರ್ಗತಿಕರಿಗೆ, ಅಂಗವಿಕಲರಿಗೆ ಅವ್ರಿಗೆಲ್ಲರಿಗೂ VRF ಅಂತೇಳಿ ಅಮೌಂಟ್ ಬರುತ್ತೆ. ಅದು ಬಡ್ಡಿ ರಹಿತವಾಗಿ ಕೊಡ್ತೀವಿ. ಮತ್ತೆ ಈಗ ವಿಶ್ವಕರ್ಮ ಯೋಜನೆಯಲ್ಲಿ ಅವ್ರು ಯಾವ್ಯಾವ ವೃತ್ತಿಯಲ್ಲಿ ಕೆಲಸ ಮಾಡ್ತಾರೋ ಅದರಲ್ಲೂ ಸಹ ಅವರಿಗೆ ಸಾಲ ಸೌಲಭ್ಯ ಸಿಗ್ತಾ ಇದೆ. ಆಮೇಲೆ ನೇರ ಸಾಲಕ್ಕೂ ಸಹ ಸ್ವಸಹಾಯ ಸಂಘದಲ್ಲಿ ಉದ್ಯೋಗ ಮಾಡುವಂತ ಮಹಿಳೆಯರಿಗೆ ಕೆಲಸ ಮಾಡಬಹುದು. ಹಾಗೆ ಕೃಷಿಯಲ್ಲಿ ಕೆಲಸ ಮಾಡುವಂತ ಮಹಿಳೆಯರಿಗೆ ಕೃಷಿ ಸಖಿ ಅಂತೇಳಿ ಒಬ್ಬರು ಕೃಷಿ ಸಖಿ ಬಂದಿದ್ದಾರೆ. ಅವರು ಸಹ ಅವರೆಲ್ಲ ಮಾಹಿತಿ ತಗೊಂಡೋಗಿ ಅವ್ರ ಇಲಾಖೆಯಲ್ಲಿ ಕೊಟ್ಟು ಇಲಾಖೆಯಲ್ಲಿ ಸಿಗುವ ಸೌಲಭ್ಯ ಬಂದು ಸಂಘವ್ರಿಗೆ ಹೇಳ್ತಾರೆ. ಅದೇ ತರ ಪಶು ಸಖಿ ಅಂತೇಳಿ ಬಂದಿದ್ದಾರೆ. ಪಶು ಸಖಿಯರು ಸಹ ಪಶು ಇಲಾಖೆಯಲ್ಲಿ ಸಿಗುವಂತಹ ಸೌಲಭ್ಯ ಬಂದು ಸಂಘದ ಮಹಿಳೆಯರಿಗೆ ಹೇಳ್ತಾರೆ. ಹಾಗೇನೆ ನಾವು ನಮ್ಮಿಂದ ಏನಪ್ಪಾ ಅಂತಂದ್ರೆ ನಾವು ಏನು ಬ್ಯಾಂಕ್ ಲೀಕೇಜ್ ಒಂದೂ ಆಗಿಲ್ಲ ನಮ್ಮ ಸಂಘಕ್ಕೆ. ಸೊ ಬ್ಯಾಂಕ್ ಲೀಕೇಜ್ ಮಾಡ್ಕೊಡಿ ಸರ್ ಅಂತ ಕೇಳ್ತಾ ಇದೀವಿ. ಹಾಗೆ ಇನ್ಶೂರೆನ್ಸ್ ಸಹ ಎಲ್ಲರಿಗೂ ಮಾಡ್ಸಕ್ ಹೇಳಿದೀವಿ. ಇವಾಗ ಅದೊಂದು ಸ್ವಲ್ಪ ಬೇಗ ಮಾಡಿಸ್ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಸಾಲ ಕೊಡಿ ಸರ್ ಅಂತ ನಾವು ಕೇಳ್ತಾ ಇದೀವಿ. ಲೆಟರ್ ಮಾಡಿದ್ರೆ ಲೆಟರ್ ಕೊಡ್ತೀವಿ. ಥ್ಯಾಂಕ್ ಯು ಸರ್. ಅದು ಲೋನ್ ಬಂದು 1 ಲಕ್ಷ, 5% ರೇಟ್ ಆಫ್ ಇಂಟ್ರೆಸ್ಟ್. ಅದು 8% ಗೌರ್ಮೆಂಟ್ ಇಂದ ವಾಪಸ್ ಬರುತ್ತೆ. ಏನ್ ಪ್ರಾಬ್ಲಮ್ ಅಂತಾರ. ಮತ್ತೆ ಚಟುವಟಿಕೆ ಇರಲೇಬೇಕು, ಬಿಸ್ನೆಸ್ ಮಾಡ್ತಿರ್ಲೇಬೇಕು, ಚಟುವಟಿಕೆ ಆಕ್ಟಿವಿಟಿ ಇರಲೇಬೇಕು. ಅದು CM ವಿಶ್ವಕರ್ಮ ಸುಮಾರು 1000 ಅಪ್ಲಿಕೆಂಟ್ ಬಂದಿದೆ ಬ್ಯಾಂಕಿಗೆ ಆಲ್ರೆಡಿ. ಅದ್ರಲ್ಲಿ ಯಾರು ಸೆಲೆಕ್ಟ್ ಮಾಡೋದು ಗ್ರಾಮ ಪಂಚಾಯತಿಂದ ಸೆಲೆಕ್ಟ್ ಆಗಿ ಬರ್ತಾವಂತ. ಮತ್ತೆ ಅದು ಬಂದ್ಮೇಲೆ ಸೆಲೆಕ್ಟ್ ಆಗಿ ಬಂದ್ಮೇಲೆ ನೋಡ್ತೀವಿ. ಫಸ್ಟ್ 1 ಲಕ್ಷ ಕೊಡ್ತೀವಿ, 5% ಬಡ್ಡಿ. 18 ತಿಂಗಳೊಳಗೆ ಕಟ್ಟಿದ್ರೆ ಮತ್ತೆ 2 ಲಕ್ಷ ಕೊಡ್ತೀವಿ. ಅದು 30 ತಿಂಗಳೊಳಗಡೆ ಕಟ್ಟಬೇಕು. ಸಂಘದ ನಿಮ್ಮ ಉಳಿತಾಯ ಮೇಲೆ ಡಿಪೆಂಡ್. ಉಳಿತಾಯ ಎಷ್ಟಿದ್ರೆ ಅಷ್ಟು ಕೊಡ್ತೀವಿ ಫಸ್ಟ್ ಟೈಮ್. ಮತ್ತೆ ಜನ ರಿನ್ಯೂವಲ್ ಮಾಡಿದ್ರೆ 1 ಡಬಲ್ ಕೊಡ್ತೀವಿ. ಇವಾಗ 2 ಲಕ್ಷ ನಿಮ್ಗೆ ಉಳಿತಾಯ ಇದ್ರೆ ಫಸ್ಟ್ 2 ಲಕ್ಷ ಕೊಡ್ತೀವಿ. ಅದು ಚೆನ್ನಾಗಿ ಕಟ್ಟಿದ್ರೆ 4 ಲಕ್ಷ ಕೊಡ್ತೀವಿ. ಅದು ಎಲ್ಲರ ಮನೆ ಬಂದ್ರೆ ನಿಮಗೆ ಬಡ್ಡಿನೂ ಕಮ್ಮಿ ಆಗುತ್ತೆ, ಇಂಟ್ರೆಸ್ಟ್ ಸಬ್ಸಿಡಿನೂ ಬರುತ್ತೆ. ಸಂಘದವ್ರು ಎಲ್ಲರೂ ಡಾಕ್ಯುಮೆಂಟ್ಸ್ ತಗೊಂಡು ಎಲ್ಲಿ ಯಾವುದೋ ಲೋನ್ ಡೂ ಇಲ್ಲ ಅಂದ್ರೆ ಎಲ್ಲ ನೋಡಿ ಚೆಕ್ ಮಾಡಿ ಕೊಡ್ತೀವಿ. ನಿಮ್ಮ ಆಧಾರ್ ಕಾರ್ಡ್ ಯಾವ ನಂಬರ್ ಇರುತ್ತೋ ಆ ನಂಬರ್ ಮೊಬೈಲ್ ನಂಬರ್ ಮಾಡ್ಕೊಂಡ್ಬಂದ್ರೆ ಬಟ್ ಯಾರಿಗೆ ಅಮೌಂಟ್ ಬರ್ತಾ ಇದ್ದು ಲ್ಯಾಂಡ್ ಇದ್ದು ನಿಮ್ ಕೇಸಿಗೆ ತಗೊಳಕ್ ಆಗಿಲ್ಲ ಅಂದ್ರೆ ಬ್ಯಾಂಕ್ ಹತ್ರ ಬಂದು ಕೇಳಿದ್ರೆ ಅವ್ರಿಗೂ ಪ್ರಾಬ್ಲಮ್ ಕೊಡ್ತೀವಿ. ಎಕರೆ ಫುಲ್ ಕವರ್ ಮಾಡುತ್ತೆ. ನೀವು 4-5 ಕ್ಯಾನಿಗೆ ಹಾಕೋ ಔಷಧಿನ ಬರೀ 10 ಲೀಟರ್ ನೀರಿಗೆ ಹಾಕಿದ್ರೆ 1 ಎಕರೆ ಫುಲ್ ಕವರ್ ಮಾಡುತ್ತೆ. ಲೇಬರ್ ಚಾರ್ಜ್ ಕೂಡ ಕಮ್ಮಿ ಆಗುತ್ತೆ, ಮತ್ತೆ ನೀರು ಕೂಡ ಕಮ್ಮಿ ಆಗುತ್ತೆ, ಸಮಯನೂ ಉಳಿತಾಯ ಆಗುತ್ತೆ. ಅದ್ರ ರೇಟ್ ಬಂದ್ಬಿಟ್ಟು 6 ರಿಂದ 6.5 ಲಕ್ಷ ಬೀಳುತ್ತೆ. ರೈತರಿಗಂತ 50% ಸಬ್ಸಿಡಿ ಇದೆ. ಸಂಘಗಳು ಇರ್ತಾವಲ್ಲ, ಸಂಘದ ಪರವಾಗಿ ತಗೊಂಡ್ರೆ 75% ಸಬ್ಸಿಡಿ ಬೀಳುತ್ತೆ. ಏನಾದ್ರು ತಗೊಳಕ್ಕಾಗಲ್ಲ ಅಂತ ಹೇಳಿದ್ರು ಬಾಡಿಗೆನೂ ಸೇರಿಸ್ತದೆ. ಹೆಂಗೆ ಬಾಡಿಗೆ ಅವ್ರಿಗೆ? 1 ಎಕರೆಗೆ 500 ರೂಪಾಯಿ ಬಾಡಿಗೆ. 1 ಎಕರೆಗೆ 500 ರೂಪಾಯಿ ಬಾಡಿಗೆ. 1 ಎಕರೆ 2 ಎಕರೆಗೆಲ್ಲ ಬರಲ್ಲ. ಒಂದ್ 4-5 ಜನ ರೈತರು ಸೇರಿ ಒಂದು 20 ಎಕರೆ ಮೇಲಿದ್ರೆ ಪಾಂಪ್ಲೆಟ್ಸ್ ಕೊಟ್ಟಿದ್ವಲ್ಲ ಎಲ್ರಿಗೂ, ಪಾಂಪ್ಲೆಟ್ಸ್ ನಂಬರಿಗೆ ಫೋನ್ ಮಾಡಿದ್ರೆ ಒಂದು 20 ಎಕರೆ ಮೇಲಿದ್ರೆ ಬಾಡಿಗೆ ತಗೊಂಡ್ ಸಿಗುತ್ತೆ. ಇಲ್ಲ ಓನರ್ ತಗೊಂತೀವಿ ಅಂದ್ರೆ ಪಾಂಪ್ಲೆಟ್ಸ್ ನಂಬರಿಗೆ ಫೋನ್ ಮಾಡಿ ಬಾಡಿಗೆ ಬೇಕಾದ್ರೂ ಸಿಗುತ್ತೆ, ಇಲ್ಲ ಓನರ್ ಬೇಕಾದ್ರೂ ತಗೋಬಹುದು. ನಿಮ್ದು ಅಡ್ರೆಸ್ ಎಲ್ಲಿ? ಇವಾಗ ಸದ್ಯಕ್ಕೆ ಮೈಸೂರಲ್ಲಿದೆ ಇದು. ನೆಕ್ಸ್ಟ್ ಚಿತ್ರದುರ್ಗ ಆಗುತ್ತೆ. ನೀವು ಬೇಕಂದ್ರೆ ಅವ್ರು ಅಲ್ಲಿಂದ ಬಂದು ಹೊಡ್ಕೊಂಡು ಹೋಗ್ತಾರೆ. ಹೌದಾ?
ಥ್ಯಾಂಕ್ ಯು. 1 ಎಕರೆಗೆ ಈಗ ಅದಕ್ಕೆ ಪ್ರಯೋಗ ಮಾಡೋದಕ್ಕೆ ಮತ್ತೆ ಸ್ವಂತ ಮುಗಿದ್ಮೇಲೆ ಇವಾಗ ಇಲ್ಲೇ ಏನಾದ್ರು ಡೆಮೋ ತೋರಿಸ್ತೀವಿ. ಔಷಧಿ ಯಾವ ರೀತಿ ಬೀಳುತ್ತೆ ಏನಂತ ಯಾರು ಹೋಗ್ಬೇಡ್ರಿ, ಎಲ್ಲ ಇಲ್ಲೇ ಇರಿ, ಇಲ್ಲೇ ತೋರಿಸ್ತೀವಿ. ಔಷಧಿ ಯಾವ ರೀತಿ ಬೀಳುತ್ತೆ ಎಲ್ಲ ತೋರಿಸ್ತೀವಿ, ಡ್ರೋನ್ ಸ್ಪ್ರೇ ಇಲ್ಲೇ ತೋರಿಸ್ತೀವಿ ಇವಾಗ. ಥ್ಯಾಂಕ್ ಯು. ವೀಕ್ಷಕರೇ, ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಮಹಿಳೆಯರಿಗೆ ಉಚಿತವಾಗಿ ಗ್ಯಾಸ್ ಕಲೆಕ್ಷನನ್ನು ವಿತರಿಸಲಾಯಿತು. ಅದೇ ರೀತಿಯಾಗಿ ಈ ಒಂದು ರೈತರಿಗೆ ನಮ್ಮ ಸಂಕಲ್ಪ ವಿಕಸಿತ ಭಾರತದಲ್ಲಿ ಉತ್ತಮವಾದಂತಹ ಡ್ರೋನ್ ಪ್ರಾತ್ಯಕ್ಷಿಕೆಯನ್ನು ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪ್ರತಿಯೊಂದು ಗ್ರಾಮದ ರೈತರಿಗೆ ಡ್ರೋನ್ ಪ್ರಾತ್ಯಕ್ಷಿಕೆಯನ್ನು ಈ ಒಂದು ಕಾರ್ಯಕ್ರಮದಡಿಯಲ್ಲಿ ಮಾಹಿತಿ ನೀಡುವ ಪ್ರಯತ್ನ ಮಾಡಿದ್ದಾರೆ ವೀಕ್ಷಕರೇ. ಈ ಒಂದು ಯಾತ್ರೆಯಲ್ಲಿ ನೀವು ನೋಡ್ತಾ ಇರ್ಬೋದು, ಸುಮಾರು ಈ ಒಂದು ಡ್ರೋನನ್ನು ಸಂಪೂರ್ಣ ಹಣ ನೋಡುವುದಾದರೆ 6 ರಿಂದ 7 ಲಕ್ಷ ಆಗುವಂತಹ ಒಂದು ಅಮೌಂಟ್ ಆಗಿದೆ ವೀಕ್ಷಕರೇ. ಈ ಒಂದು ಡ್ರೋನನ್ನು ಕೊಂಡುಕೊಳ್ಳಲು ರೈತರಿಗೆ 70% ಸಬ್ಸಿಡಿ ದರದಲ್ಲಿ ಲಭ್ಯವಿದೆ ಈ ಒಂದು ಸರ್ಕಾರದ ಸಹಾಯಧನದಲ್ಲಿ. ಅದೇ ರೀತಿಯಾಗಿ FPOಗಳಿಗೂ ಸಹಿತ 70% ಇರುವಂತಹ ಒಂದು ಸಬ್ಸಿಡಿ, ರೈತರಿಗೆ 50% ಸಬ್ಸಿಡಿ ಇದೆ ವೀಕ್ಷಕರೇ. ಅದೇ ರೀತಿಯಾಗಿ ಈ ಒಂದು ಡ್ರೋನನ್ನು ನೋಡ್ಕೊಂಡ್ಬರೋದಾದರೆ ಸುಮಾರು 1 ಎಕರೆಗೆ ಬಾಡಿಗೆ ರೂಪದಲ್ಲಾದರೆ 1 ಎಕರೆಗೆ 500 ರೂಪಾಯಿಗಳನ್ನು ಚಾರ್ಜ್ ಅಂತ ಮಾಡುವಂತಹ ಒಂದು ವ್ಯವಸ್ಥೆಯಾಗಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿರುವಂತಹ ಈ ಒಂದು ಡ್ರೋನನ್ನು ಒಂದು ಕಂಪನಿ ಕಡೆಯಿಂದ ರೈತರಿಗೆ ಬಾಡಿಗೆಯನ್ನು ದೊರೆಯಲು ಅವಕಾಶ ಮಾಡಿಕೊಟ್ಟಿದ್ದಾರೆ ವೀಕ್ಷಕರು. ಸುಮಾರು ಈ ಒಂದು ಡ್ರೋನನ್ನು ಬಾಡಿಗೆ ತೆಗೆದುಕೊಳ್ಳುವುದಾದರೆ 20 ರಿಂದ 25 ಎಕರೆ ಇರುವಂತಹ ಒಂದು ರೈತರ ತೋಟಕ್ಕೆ ಬಂದು ಈ ಒಂದು ಪ್ರಾತ್ಯಕ್ಷಿಕೆ ಹಾಗೂ ಔಷಧಿಯನ್ನು ಸಿಂಪಡಿಸಿ ಮಾಡುವಂತಹ ಒಂದು ಸಂಕಲ್ಪ ಕೊಟ್ಟಿದ್ದಾರೆ ಹಾಗೂ ರೈತರಿಗೆ ಸಹಾಯವಾಗಲೆಂದು ಬಾಡಿಗೆಗೆ ದೊರೆಯುವಂತಹ ಒಂದು ಡ್ರೋನ್ ಆಗಿದೆ ವೀಕ್ಷಕರೇ. ಇದು ಸುಮಾರು 1 ಎಕರೆಗೆ 10 ಲೀಟರ್ ಔಷಧಿಯನ್ನು ಸಿಂಪಡಿಸುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಇದರ ಒಂದು ಡ್ರೋನ್ ಕೊಳ್ಳುವಿಕೆ ಹಾಗೂ ಬೇಕೆನ್ನುವರು ಪ್ರಧಾನಮಂತ್ರಿ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ವೆಬ್ಸೈಟಲ್ಲಿ ನೀವು ಸಂಪರ್ಕ ಮಾಡಬಹುದು. ಅದೇ ರೀತಿ ಕೃಷಿ ಇಲಾಖೆ ಹಾಗೂ ತೋಟಗಾರಿಕೆ ಇಲಾಖೆಯನ್ನು ಸಂಪರ್ಕ ಮಾಡಿದ್ದಲ್ಲಿ ಹೆಚ್ಚಿನ ಮಾಹಿತಿ ದೊರೆಯುತ್ತದೆ ವೀಕ್ಷಕರೇ. ಬನ್ನಿ, ಈ ಒಂದು ಸಿದ್ದೇಶ್ವರದುರ್ಗ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಂತಹ ಒಂದು ಡ್ರೋನ್ ಪ್ರಾತ್ಯಕ್ಷಿಕೆಯನ್ನು ನೋಡಿಕೊಂಡು ಬರೋಣ. ಉತ್ತಮವಾದಂತಹ ಮಾಹಿತಿಯೊಂದಿಗೆ ನಮ್ಮ ಒಂದು ರೈತರಿಗಾಗುವಂತಹ ಒಂದು ಉಪಯೋಗ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಪ್ರಸಾರ ಮಾಡ್ತಿದ್ದೀವಿ ವೀಕ್ಷಕರೇ. ಬನ್ನಿ, ಆ ಒಂದು ಸುಂದರ ಕ್ಷಣವನ್ನು ನೋಡಿಕೊಂಡು ಬರುವ. ನೀರು ಕಾಣ್ತೈತೆ ನೋಡ್ರಿ, ನೀರು ನೀರು ಬರ್ತೈತಲ್ಲ, ಎಲ್ಲ ಬೀಳ್ತೈತೆ. ನೀರು ಬೀಳ್ತಾ ಇದೆ, ಕಾಮ್ತಿದ್ಯಾ? ನಮಗೆ ಗೊತ್ತಾಗ್ತೈತೆ, ನಿಮಗೆ ಗೊತ್ತಾಗಲ್ಲ ವಿಡಿಯೋದವ್ರಿಗೆ. ತೆಂಗಿ ಮರ ಕೆಳಕ್ಕೆ ಹೋಗು, ಸೆಂಟ್ರಿಗೆ ಹೋಗು, ತೆಂಗಿ ಮರದ ಮೇಲಕ್ಕೆ ಹೋಗು. ತೆಂಗಿ ಮರ ಡ್ರೋನ್ ತೆಂಗಿ ಮರದ ಬೇಕು ಕಾಣ್ಬೇಕು ನಮಗೆ. ಸ್ವಲ್ಪ ಗಾಳಿ ಇದೆಯಲ್ಲ, ಅಲ್ಲ ಇನ್ನು ಸ್ವಲ್ಪ ಆ ಕಡೆಗೆ. ನಮಸ್ಕಾರ ವೀಕ್ಷಕರೇ, ಇವತ್ತಿನ ದಿನ ಡ್ರೋನ್ ಸ್ಪ್ರೇ ಮಾಡ್ತಾ ಇದ್ದೀವಿ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಪ್ರಥಮ ಬಾರಿಗೆ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್. ಅದ್ರ ಮೇಲೆ ಕಲ್ಸಿ, ಅದ್ರ ಮೇಲೆ ಲೈಟಾಗಿ ಸಣ್ಣ ಬೆಳೆ ಹೊಡಿಬೇಕಾದ್ರೆ ಹಂಗೆ ಓಡಿಸ್ಬೋದು. ಎಷ್ಟು ಮೀಟರ್ ಡಿಸ್ಟೆನ್ಸು?
ಇದಕ್ಕೆ ರಿಸೀವರ್ ಅವ್ರಿಗೆ ಇದೆ 1 ಲೀಟರ್ ಖಾಲಿ ಮಗಕ್ಕೆ ಬಿಟ್ಟಲ್ಲ ಬಿಟ್ಟು ಮಗಕ್ಕೆ ಹಾಲೆ ಖಾಲಿ ಆಯ್ತು. ಇನ್ನೇ ತೋರಿಸ್ತಾ ಇದ್ದೀನಿ ಅಷ್ಟೇ ಹೆಂಗೆ ಮಾಡ್ಬೋದು ಅಂತ. ಖಾಲಿ ಆಯ್ತು ಆಗಲೇ. 10 ಲೀಟರ್ ನೀರಿಗೆ ಎಷ್ಟು ಎಕರೆ ಹೊಡಿಬೋದು? 1 ಎಕರೆ ಆಗುತ್ತೆ ಎಕರೆಗೆ. ನಾವು 100 ಲೀಟರ್ ಹೊಡಿತೀವಿ. ಅದೇ ನಾವು 10 ಲೀಟರ್ ನೀವು ಒಂದು ಎಕರೆಗೆ ಹಾಕೋದು ನಂತರ ಎಷ್ಟು ಲೀಟರ್ ಹಾಕ್ಬೋದು. ಸೈಡಾಗಿ ದೂರ ಹೋಗಿ. ಚಾರ್ಜಿಂಗ್ ಇಟ್ಟರೆ ಎಷ್ಟೊತ್ತು ಬರುತ್ತೆ? ಒಂದ್ಸಲ ಚಾರ್ಜ್ ಫುಲ್ ಮಾಡೋದು ಇಳಿಸ್ಬೇಡ ವಿಡಿಯೋ ಮಾಡ್ತೀರಾ